ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗಲ್ಲಿ ನಾನು ಸಾಯಂಕಾಲದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋ ಮಾಡಿಟ್ಟು ಒಂದೆರಡು ದಿನ ಆಯಿತು, 2-3 ದಿನ ಆಯಿತು. ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ನಮ್ಮ ಮನೆಯವರು ಒಂದು ಸ್ವಲ್ಪ ಹುಷಾರಿಲ್ಲ, ಅವ್ರಿಗೆ ತುಂಬ ಕಾಲು ಪೇನ್ ಆಗಿಬಿಟ್ಟಿದೆ. ಅದು ಏನಾಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ಅದಕ್ಕೆ ಅವರು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ ತೋರಿಸ್ಕೊಂಬರೋಕ್ಕೆ. ನೋಡಬೇಕು ಏನಂತಾರೆ ಏನಿಲ್ಲ ಅಂತ. ಹಾಗೆ ಹಣ್ಣು ಬಿಟ್ಟಿತ್ತು. ಇವತ್ತು ಕುರಿಗಳನ್ನೆಲ್ಲ ಇಲ್ಲ ಮೈ ತೊಳೆದಿದ್ರು. ಮೈ ತೊಳೆದು ಬಂದು ಬ್ರಷ್ ಕಟ್ರ್ ಹೊಡಿತಾಯಿದ್ರು. ಹಾಗೆ ನಾನೊಂದು ವೀಡಿಯೋ ಮಾಡ್ಕೊಳ್ಳೋಣ. ಎಲ್ಲ ಗಿಡಗಳದ್ದು ಒಂದು ಸ್ವಲ್ಪ ನಿಮಗೆ ನನಗೆ ಗೊತ್ತಿದ್ದದನ್ನು ನಾನು ಹೇಳೋಣ. ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ್ತೀನಿ. ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ತರಕಾರಿ ಬೆಳೆಯೋದ್ರಿಂದ ಹೇಳ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಆಲ್ಮೋಸ್ಟ್ ಕೆಲವೊಂದು ಎಲ್ಲ ವೀಡಿಯೋದಲ್ಲಿ ಹೇಳಿರ್ತೀನಿ, ಬಟ್ ಒಬ್ಬರು ನೋಡಿರ್ತಾರೆ, ಇನ್ನೊಬ್ಬರು ನೋಡಿರಲ್ಲ. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ನಾನು ಹೇಳೋದು ಅಂತಂದೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜಸ್ಟ್ ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನಮ್ಮ ಮನೆಯವರಲ್ಲೆಲ್ಲ ಬ್ರಷ್ ಕಟ್ರ್ ಹೊಡಿತಾ ಇದ್ದಾರೆ. ಇದು ಮೆಣಸಿನ ಗಿಡ ಇದೇನು ಇದರಲ್ಲಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಸ ಇದೆ, ಅದನ್ನು ಕೂಡ ಹೊಡೀರಿ. ಅದು ಕೀಳೋಕ್ಕಾಗಲ್ಲ. ಇರುವೆ ಒಂದು ಜಾಸ್ತಿ ಆಗಿಬಿಟ್ಟಿದೆ. ಈಗ ಶೀತ ಯಾವತ್ತವ ಇರೋದ್ರಿಂದ ಇರುವೆ ಜಾಸ್ತಿ ಆಗಿದೆ. ಹಾಗಾಗಿ ನೀವೇ ಹೊಡ್ರಿ ಅಂತ ಹೇಳಿದ್ದೀನಿ. ಹೊಡಿತೀನಿ ಅಂತ ಹೇಳಿದ್ದಾರೆ. ಅವ್ರ ಕಾಲು ನೋವು ಅಷ್ಟಿದ್ರೂ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲೇನೆ ನನಗಂತೂ ತುಂಬ ಬೇಜಾರಾಗ್ತಾಯಿದೆ. ಅಂದರೆ ನಾನು ಹೇಳಿದ್ದೀನಿ ಅವ್ರಿಗೆ, ಮೊಂಡತನ ಅವ್ರಿಗೆ ಒಂದು ಸ್ವಲ್ಪ ಬೇಗ ಹೇಳಿದ್ದು ಮಾಡಲ್ಲ ಅವರು. ಅದೇ ಒಂದು ಪ್ರಾಬ್ಲಮ್ ಅವ್ರದ್ದು. ನಾನು ಅವಾಗೇ ಹೇಳಿದೆ, ಫಸ್ಟ್ ನೋವಾದಾಗ ಹೋಗಿ ಬಂದುಬಿಡಿ ನಡೆ ಡಾಕ್ಟ್ರ್ ಹತ್ರ ಅಂತ. ಕೇಳಿಲ್ಲ. ಇಲ್ಲ ತಡಿ ಪಟ್ಟು ಹಾಕ್ಸ್ಕೊಂಬರೋಣ ಕಡಿಮೆ ಆಗುತ್ತೇನೋ ಅಂತ ಬಿಟ್ಟರು. ಹಾಗಾಗಿ ಆಗಲಿಲ್ಲ, ಅವರು ಹೋಗಲಿಲ್ಲ. ಇವತ್ತು ಹೋಗಿದ್ದಾರೆ. ನೋಡೋಣ. ಈಗ ತರಕಾರಿ ವಿಷಯಕ್ಕೆ ಬರೋಣ. ತರಕಾರಿಗಳನ್ನು ಹೆಚ್ಚಾಗಿ ಬೆಳೆಯೋದು ಹೇಗೆ, ತರಕಾರಿಗಳನ್ನು ಅದರಿಂದ ಪಡೆಯೋದು ಹೇಗೆ, ನಾವು ಏನು ಹಾಕಬೇಕು, ಔಷಧಿಗಳನ್ನು ಹೊಡಿಬೇಕಾ, ಔಷಧಿಗಳನ್ನು ಹೊಡಿಬಾರ್ದ, ಯಾವ ರೀತಿ ನಾವು ಬೆಳಿಬೇಕು ಅನ್ನೋದು ಕೆಲವರಿಗೆ ಐಡಿಯಾನೂ ಇರೋದಿಲ್ಲ, ಗೊತ್ತೂ ಇರೋದಿಲ್ಲ. ನಮಗೇನು ಮುಂಚೆ ಗೊತ್ತಿರಲಿಲ್ಲ. ನಾವು ಹಿಂಗೆ ಬಂದಿರೋದ್ರಿಂದ, ನಮ್ಮ ತೋಟ ಇರೋದ್ರಿಂದ, ನಮ್ಮ ಗಂಡನ ಮನೆಯಲ್ಲಿ ತೋಟ ಇರೋದ್ರಿಂದ ಸ್ವಲ್ಪ ಬರ್ತಾ ಎಲ್ಲನೂ ತಿಳ್ಕೊತ ಬಂದ್ವಿ ನಾವು. ನಮ್ಮದು ಮೊಲ ಇಲ್ಲ, ಬೇರೆಯವ್ರದ್ದು ಮಾಡ್ತಿತ್ತು ನಮ್ಮ ಅಪ್ಪ. ಜಾಸ್ತಿ ಬಿಟ್ಟರೆ ನನ್ನಂತೂ ಕಳಿಸ್ತಾನೆ ಇರಲಿಲ್ಲ. ಎಲ್ಲ ಇಲ್ಲಿ ಬಂದಿಂದೆ ನಾನು ಕಲಿತಾ ಇರೋದು. ಪ್ರತಿಯೊಂದನ್ನು ಯಾರೇನು ಇದು ಮಾಡೋಕ್ಕಲ್ಲ, ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗುತ್ತೆ. ಕಲಿಬೇಕಷ್ಟೇ, ನೋಡಿ ಮಾಡೋದು ಅಷ್ಟೇ. ಅದೇನು ಸ್ವಂತವಾಗಿ ನೀವೇ ಹೋಗಿ ಅವ್ರ ಕೂಟ ಕಲ್ತು ಮಾಡೋದಲ್ಲ. ಒಂದು ಸಲ ನೋಡ್ಕೊಂಬಿಟ್ರೆ ನೀವೆಲ್ಲನೂ ಯಾವ ಕೆಲಸನಾದರೂ ಮಾಡ್ಬೋದು. ಯಾವುದು ತೆಗುವಲ್ಲ. ಮನಸ್ಸಿದ್ರೆ ಮಾರ್ಗ. ಹೆಣ್ಮಕ್ಳು ಗಂಡ್ಮಕ್ಳು ಅಂಥದ್ದೇನಿಲ್ಲ. ನಮಗೇನು ಬರುತ್ತೋ ನಾವು ಮಾಡ್ತೀವಿ, ಅವ್ರಿಗೇನು ಬರುತ್ತೋ ಅವ್ರು ಮಾಡ್ತಾರೆ. ನೋಡಿ, ಹೆಚ್ಚು ತರಕಾರಿಗಳನ್ನು ನೀವು ಜಸ್ಟ್ ಅದಕ್ಕೆ ತಕ್ಕಾದಂಥ ಸಾಲುಗಳನ್ನು ಮಾಡಿ, ಬೀಜಗಳನ್ನು ಹಾಕಿ, ಈ ತರಕಾರಿಗಳಿಗೆ ಈ ರೀತಿ ಸಾಲು ಮಾಡೋದ್ರಿಂದ ನೀಟಾಗಿ ಇದಾಗಿ ಕಾಣುತ್ತೆ. ಮತ್ತು ನೀವು ಅದಕ್ಕೆ ಯಾವುದೇ ಔಷಧಿ ಯಾವುದೇ ಬೇಡ. ನೀವು ಜಸ್ಟ್ ಒಂದು ಕುರಿ ಗೊಬ್ಬರ ಅಥವಾ ಅಲ್ಲೊಂದು ನಿಮಗೆ ಕರಿ ಗೊಬ್ಬರ ಅಂತ ತೋರಿಸ್ತಾ ಇದ್ನಲ್ವ, ಅದು ಯಾವ ಗೊಬ್ಬರ ಅಂತಾರ ನನಗೂ ಗೊತ್ತಿಲ್ಲ. ಬಟ್ ನಾವು ಕಪ್ಪು ಗೊಬ್ಬರ ಅಂತ ಹೇಳ್ತೀನಿ ನಿಮಗೆ. ಅದು ಬಿಟ್ಟರೆ ಇನ್ನೇನು ಸಗಣಿ ಗೊಬ್ಬರ, ಇದಿಷ್ಟನ್ನೇ ಹಾಕಿ, ಯಾವುದೇ ಥರದ ಔಷಧಿಗಳು ಬೇಡ. ಮತ್ತು ನಿಮಗೇನಾರು ಔಷಧಿ ಹಾಕಬೇಕಂದ್ರೆ ಗೋಮೂತ್ರದಲ್ಲಿ ಸುಣ್ಣ ಮತ್ತು ಗಂಜಲ, ಸಗಣಿ ಇವೆಲ್ಲ ಒಂದು ರೀತಿ ಔಷಧಿ ಮಾಡಿ ಅದನ್ನು ಕೂಡ ಹೊಡೆಯೋದ್ರಿಂದನೇ ಚೆನ್ನಾಗಿ ಬರ್ತವೆ. ಇದಕ್ಕೇನು ಜಾಸ್ತಿ ಹುಳುಗಳೇ ಅಂತ ಏನೂ ಬರಲ್ಲ. ಮಣ್ಣು ಚೆನ್ನಾಗಿತ್ತಂದ್ರೆ ಯಾವ ಹುಳನೂ ಬರಲ್ಲ. ನಮ್ಗೆ ಏನು ಈ ತರಕಾರಿ ಬೆಳೆದಿವಲ್ಲ, ಒಂದಿಷ್ಟು ಹುಳ ಅಂಥದ್ದಿಲ್ಲ. ನಾವು ಯಾವ ಔಷಧಿನೂ ಹೊಡೆದಿಲ್ಲ. ತುಂಬ ಚೆನ್ನಾಗಿ ತರಕಾರಿಗಳು ಸಿಗ್ತಾ ಇದ್ದಾವೆ. ಈಗಾಗಲೇ 3 ಸತಿ ನಾವು ಹರ್ಕೊಂಡ್ವಿ. 3ನೇ ಟ್ರಿಪ್ ಆಯಿತು. ಈಗ 4 ಏನಾದರೂ ಹರಿದ್ರೆ 4ನೇ ಟ್ರಿಪ್ ಅಂತಲೇ ಹೇಳ್ಬೋದು. ಅಂದರೆ ಟ್ರಿಪ್ ಅಂದರೆ ಜಸ್ಟ್ ಹರಿಯೋದು. 1 kg, ಅರ್ಧ kg ಈ ಥರ ಸಿಗ್ತವೆ ಎಲ್ಲನೂ. ಚವಳಿಕಾಯಿ ಅಂದರೆ ಗೋರಿಕಾಯಿ, ಅವಂತೂ ತುಂಬ ಚೆನ್ನಾಗಿ ಬೀಜ ಚೆನ್ನಾಗಿರಬೇಕು. ನೀವು ತರುವಾಗ ಬೀಜವನ್ನು ಯಾವುದು ಚೆನ್ನಾಗಿದೆ ನೋಡಿಕೊಂಡು ಬೀಜವನ್ನು ತಗೊಂಬನ್ನಿ. ಆವಾಗ ಯಾವುದೇ ಔಷಧಿ ಅವಶ್ಯಕತೆಯೂ ಇರಲ್ಲ, ಯಾವ ಗೊಬ್ಬರ ಹಾಕೋದು ಅಂತ ಅವಶ್ಯಕತೆಯೂ ಇರಲ್ಲ. ತುಂಬ ಚೆನ್ನಾಗಿ ಬರ್ತವೆ. ಯಾವುದೇ ಥರ ನೀವು ಜಸ್ಟ್ ನೀರೊಂದು ಬಿಡ್ತಾ ಹೋದರೆ ಸಾಕು. ದಿನಕ್ಕೆ ಬೇಸಿಗೆ ಇದ್ದರೆ ದಿನಾನೂ ಬಿಡಬೇಕು. ಇಲ್ವಾ ಮಳೆಗಾಲ ಆದರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇರ್ತವೆ. ಅವಾಗೇನು ಯಾವುದೇ ಥರದ ಔಷಧಿ ಹೊಡಿಬೇಕಾಗಿಲ್ಲ, ನೀರನ್ನು ಬಿಡಬೇಕಾಗಿರಲ್ಲ. ತುಂಬ ಚೆನ್ನಾಗಿ ತರಕಾರಿಗಳು ಬರ್ತವೆ.
ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ತುಂಬ ಚೆನ್ನಾಗಿ ಬರ್ತವೆ. ಜಸ್ಟ್ ಇದು ಒಂದು ಬದನೆಕಾಯಿ ಇತ್ತು, ಅದನ್ನೇ ಹಣ್ಣು ಮಾಡಿ ಬೀಜವನ್ನು ಮಾಡಿದ್ದು. ಎಷ್ಟು ಚೆನ್ನಾಗಿ ಬದನೆ ಗಿಡ ಬಂದಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಇಲ್ಲಿ ಅಂದರೆ ಎಷ್ಟಿದ್ದೋ ಅಷ್ಟು ಸಸಿ ಹಾಕಿದ್ದಾರೆ. ನಾವು ಊರಿಗೆ ಹೋದಾಗ ಆಂಟಿ ಬಂದಿದ್ವಂತೆ, ಆವಾಗ ಅವರೇ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಬದನೆಕಾಯಿ ಸಸಿ ಅಷ್ಟು ಚೆನ್ನಾಗಿ. ಏನು ಯಾವುದೇ ಇದಿಲ್ಲ, ಬೀಜ ತಂದಿದ್ದಲ್ಲ. ಜಸ್ಟ್ ನೀವು ಬದನೆಕಾಯಿ ಮನೆ ತರಕಾರಿ ತಂದಂಥ ಇಂಥ ಬದನೆಕಾಯಿ ಆಗಿರ್ಬೋದು, ಟೊಮೊಟೊದ್ದು ಬೆಳಿಬೋದು, ಮೆಣಸಿನಕಾಯಿ ಚಿಲ್ಲಿ ಅವನು ಕೂಡ ಮನೆಯಲ್ಲಿ ಅವೇನು ನೀವು ಒಣಕಾಯಿ ಇದು ಇರ್ತಾವಲ್ವ, ಅದ್ರ ಹೆಂಗೆ ಬೀಜ ಬಿದ್ದಿರ್ತಾವಲ್ವ ಅವನ್ನೇ ಉಗ್ಗಿದ್ರೆ ಸಾಕು ಸಸಿಗಳು ಬರ್ತವೆ. ಇವನ್ನೇ ಸ್ವಲ್ಪ ಬಿಟ್ಬಿಟ್ರೆ ನೀವು ತುಂಬ ಬಲಿಯಂಗೆ ಥರ ಬಿಟ್ಬಿಟ್ರೆ ಇವೇ ಬೀಜ ಆಗ್ತವೆ. ಬೀನ್ಸ್ ಆಗಿರ್ಬೋದು, ಚವಳಿಕಾಯಿ ಆಗಿರ್ಬೋದು, ಅಂದರೆ ಚವಳಿಕಾಯಿ ಅಂದರೆ ಗೋರಿಕಾಯಿ, ಅವನು ಕೂಡ ನೀವು ಬಲಿಯೋವರೆಗೂ ಬಿಡಬೇಕು. ಬಲ್ತ್ರೆ ಒಂದು ಸಲ ಬೀಜ ತಂದರೆ ಅವನ್ನೇ ಬೀಜ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರ್ತವೆ. ಯಾವುದೇ ಥರದಂಥ ಔಷಧಿ ಹೊಡಿಬೇಕಾಗಿಲ್ಲ. ನಿಮಗಾದರೂ ಬೇಕಂದರೆ ನಾನು ಹೇಳಿದ್ನಲ್ವ ಆಗಲೇ ಸಗಣಿ ಗೊಬ್ಬರ, ಮೇಕೆ ಕುರಿದು ಮತ್ತು ಜಸ್ಟಾಗಿ ಕಪ್ಪು ಮಣ್ಣು, ಅದು ಬಿಟ್ಟರೆ ಇನ್ನೇನಿಲ್ಲ. ನಿಮಗಾಗಿ ಔಷಧಿ ಹೊಡಿಬೇಕು ಏನೋ ಅನಿಸಿದರೆ ಬೇವಿನೆಣ್ಣೆ, ಬೆಸ್ಟ್ ಬೇವಿನೆಣ್ಣೆ ಹೊಡಿಬೇಕು. ಅದು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕುರಿಗಳು ಹೆಂಗೆ ಕಾಣಿಸ್ತವೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಹೊಲಸಾಗಿಬಿಟ್ಟಿದ್ವು ಅವು, ಹಂಗಾಗಿ ತೊಳಿಬೇಕಾಯಿತು. ಹಾಗೆ ತರಕಾರಿಗಳು ಹೆಂಗೆ ಬಂದಿದ್ದಾವೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿದ್ದಾವೆ. ನಿಮಗೆ ತೋರಿಸ್ತಾನೆ ನಾನು ರಿಯಾಲಿಟಿಯಾಗಿ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಬೇರೆ ಯಾವ ಥರನೂ ಹೇಳಲ್ಲ ನಾನು. ಆ ಥರ ಬರಲಾರ್ದು ತುಂಬ ಕೆಟ್ಟದಾಗಿ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಯಾಕಂದರೆ ನಾವು ಆರೋಗ್ಯಕರವಾಗಿ ತರಕಾರಿಗಳನ್ನು ಬೆಳಿಬೇಕು, ಆರೋಗ್ಯಕರವಾಗಿ ಸೊಪ್ಪುಗಳನ್ನು ಬೆಳಿಬೇಕು. ಯಾವುದೇ ಥರದ ಔಷಧಿ ಬೇಕಿಲ್ಲ. ಜಸ್ಟ್ ಒಂದು ನೀವು ಇದನ್ನು ಹಾಕಿದರೆ ಸಾಕು, ಬೀಜ ಹಾಕಿ ಅದಕ್ಕೆ ಸರಿಯಾದ ನೀರು, ಸಗಣಿ ಗೊಬ್ಬರ, ಈ ಥರ ಕುರಿ ಗೊಬ್ಬರ ಕೊಟ್ಬಿಟ್ರೆ ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ ಅವಕ್ಕೆ. ನಿಮಗೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು, ಲೈಕ್ ಆಯಿತು ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣಂತೆ. ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್. ಮತ್ತೆ ಸಿಗೋಣ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಗಿಡಗಳು ಹಾಗೆ ಎಷ್ಟು ಹೆಂಗೆ ಕಾಣಿಸ್ತಾ ಇದ್ದಾವೆ. ಬೆಂಡೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹಚ್ಚು ಹಸಿರಾಗಿ. ಗೊಬ್ಬರ ಹಾಕಿದರೆ ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗಲೂ ಯಾವ ರೀತಿ ನಾವು ಮಾಡಬೇಕು ಅಂತಂದೇಳಿ, ಆ ರೀತಿಯಾಗಿ ಮಾಡಿದರೆ ಯಾವುದೇ ರೀತಿಯಾದ ಇದು ಇರಲ್ಲ. ನೀವು ಬರೀ ಔಷಧಿಗಳನ್ನು ಹೊಡೆದು ಯಾವ ಬೇರೆ ಔಷಧಿಗಳನ್ನು ಹೊಡೆಯುವಂಥ ಅವಶ್ಯಕತೆಯೇ ಇಲ್ಲ. ನೀವು ಜಸ್ಟ್ ಈ ರೀತಿ ಸಗಣಿ ಗೊಬ್ಬರ, ಈ ರೀತಿ ಗೊಬ್ಬರ ಮನೆ ಆರ್ಗ್ಯಾನಿಕ್ಕಾಗಿ ಮಾಡಿದರೆ ಖಂಡಿತ ಚೆನ್ನಾಗಿ ಬರುತ್ತೆ, ಯಾವುದೇ ಸಮಸ್ಯೆ ಇರಲ್ಲ. ಹಾಗೆ ಈ ಥರ ಕಾಯಿ ಒಂದೊಂದೇ ಸ್ಟಾರ್ಟ್ ಆದಾಗ ನೀವು ಪದೇ ಪದೇ ಹರ್ಕೊತ ಅವ್ನ ಕಾಯಿಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದಂಗೆಲ್ಲ ನೀವು ಹೆಂಗೆ ಹರಿತೀರೋ, ಹೆಂಗೆ ಮಾಡ್ತೀರೋ ಹಾಗೆ ತರಕಾರಿಗಳು ತುಂಬ ಚೆನ್ನಾಗಿ ಬರ್ತವೆ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಎಷ್ಟು ಚೆನ್ನಾಗಿ ಕಾಯಿಗಳನ್ನು ಹರಿತಾ ಹೋಗ್ತೀರೋ ಅಷ್ಟು ಚೆನ್ನಾಗಿ ಫಸ್ಟಲ್ಲೇ ಹರಿತಾ ಹೋಗೋಂತಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡಿ ಖಂಡಿತನೇ ತರಕಾರಿಗಳನ್ನು ಮನೆಯಲ್ಲಿ ಆರೋಗ್ಯಕರವಾಗಿ ಬೆಳ್ಕೋಬೋದು. ತುಂಬ ಚೆನ್ನಾಗಿ ಇದಾಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಷ್ಟು ಖುಷಿ ಕೊಡುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.